ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ನಮಸ್ಕಾರ ಶ್ರೋತೃ ಮಿತ್ರರೇ, ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಒಂದು ಮಹತ್ವದ ದಿನವನ್ನು ಆಚರಿಸುತ್ತಿದ್ದೇವೆ. ಮೇ 1 ಕಾರ್ಮಿಕರ ದಿನಾಚರಣೆ. ಈ ದಿನವು ವಿಶ್ವದ ಎಲ್ಲ ಕಾರ್ಮಿಕರ ಶ್ರಮ, ತ್ಯಾಗ ಮತ್ತು ಕೊಡುಗೆಯನ್ನು ಸ್ಮರಿಸುವ ದಿನವಾಗಿದೆ. ಕಾರ್ಮಿಕರು ನಮ್ಮ ಸಮಾಜದ ಬೆನ್ನೆಲುಬು. ಕೃಷಿಕರಿಂದ ಹಿಡಿದು ಕಾರ್ಖಾನೆ ಕಾರ್ಮಿಕರು, ನಿರ್ಮಾಣ ಕಾರ್ಮಿಕರು, ಗೃಹ ಕಾರ್ಮಿಕರು, ಸ್ವಚ್ಛತಾ ಸಿಬ್ಬಂದಿಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುವ ಪ್ರತಿಯೊಬ್ಬರೂ ದೇಶದ ಅಭಿವೃದ್ಧಿಗಾಗಿ ತಮ್ಮದೇ ಆದ ಪಾತ್ರವನ್ನು ವಹಿಸಿರುತ್ತಾರೆ. ಕಾರ್ಮಿಕ ದಿನಾಚರಣೆಯನ್ನು ಯಾಕೆ ಆಚರಿಸ್ತೀವಿ, ಅದು ಯಾಕೆ ಬಂತು ಅನ್ನೋದು ನಮ್ಮ ಒಂದು ಹಿನ್ನೆಲೆ ಇದೆ. 1986ರಲ್ಲಿ ಅಮೆರಿಕಾದಲ್ಲಿ ನಡೆದ ಕಾರ್ಮಿಕ ಹೋರಾಟದಿಂದ 8 ಗಂಟೆಗಳ ಕೆಲಸ ಸಮಯದ ಹಕ್ಕು ಸ್ಥಾಪನೆಯಾಯಿತು. ಮೊದಲೇ ನಮಗೆ ಕಾರ್ಮಿಕರಿಗೆ ಇಷ್ಟೇ ಗಂಟೆ ಸಮಯ ಪೂರ್ತಿ ಮಾಡಬೇಕನ್ನೋದು ಇರ್ತಿರಲಿಲ್ಲ. ಯಾಕಂದರೆ ನಮ್ಮ ಬ್ರಿಟಿಷರ ಪದ್ಧತಿ ಇರ್ಬೋದು, ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಬ್ಬ ದುಡಿಯೋ ಕಾರ್ಮಿಕನಿಗೆ ಇಷ್ಟೇ ಅವಧಿಗಳನ್ನು ನಿಗದಿತ ಮಾಡಿದ್ದು ನಮಗೆ ಯಾವಾಗ ಬಂತಂದರೆ 1986ರಲ್ಲಿ ಅಮೆರಿಕಾದಲ್ಲಿ ಒಂದು ಕಾರ್ಮಿಕರೆಲ್ಲ ಹೋರಾಟ ಮಾಡಿದ್ರಿಂದ ಈ ನಮಗೊಂದು ಕಾಯ್ದೆಯನ್ನು ಸ್ಥಾಪಿಸ್ತಾರೆ. ಹಕ್ಕನ್ನು ನಾವು ಅವತ್ತು ಪಡೆದುಕೊಂಡ್ವಿ ಅಂತ ಹೇಳ್ಬೋದು. ಈ ಹೋರಾಟವೇ ಇಂದು ನಾವು ಕಾರ್ಮಿಕ ದಿನಾಚರಣೆಯಿಂದ ಆಚರಿಸಲು ಕಾರಣವಾಗಿದೆ. ಇದು ನಮ್ಮದು ಮೂಲಭೂತವಾಗಿ ಹುಟ್ಟಿರುವಂಥ ಒಂದು ಹಕ್ಕು. ಸೊ ಪ್ರತಿಯೊಬ್ಬ ಕಾರ್ಮಿಕರು 8 ಗಂಟೆ ತಾಸು ದುಡಿಯಬೇಕನ್ನೋದೊಂದು ನಮಗೆ ಅಂದಿನಿಂದ ನಮಗೊಂದು ಜಾಗೃತಿ ಅಥವಾ ಅರಿವು ಗೊತ್ತಾಯಿತು. ಈ ದಿನವು ಕೇವಲ ಆಚರಣೆಗಾಗಿ ಮಾತ್ರವಲ್ಲ, ಕಾರ್ಮಿಕರ ಹಕ್ಕುಗಳ ಅರಿವು ಮೂಡಿಸಲು, ಅವರ ಜೀವನ ಮಟ್ಟ ಸುಧಾರಿಸಲು. ಒಂದೇದು ಕಾರ್ಮಿಕರ ಹಕ್ಕು ಏನು ಗೊತ್ತಾಯಿತು. ಪ್ರತಿಯೊಬ್ಬ ಮನುಷ್ಯನು ತನ್ನ ಉಪಜೀವನಕ್ಕಾಗಿ ದುಡಿತಾನೆ. ತನ್ನ ಹೊಟ್ಟೆ ಪಾಡಿಗಾಗಿ ಅಥವಾ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಅಥವಾ ತನ್ನ ಸ್ವಾವಲಂಬನೆ ಜೀವನವನ್ನು ಬಿಟ್ಟು ದುಡಿಯುವುದು ಒಂದು ಮಾನವನ ಹಕ್ಕಾಗಿದೆ. ಅದರೊಳಗೆ ಅವನಿಗೆ ಜೀವನ ಮಟ್ಟ ದುಡಿಯೋದ್ರಿಂದ ಅವನ ಜೀವನ ಮಟ್ಟನ ಸುಧಾರಿಸ್ಕೋತಾನೆ, ಸಾಮಾಜಿಕ ನ್ಯಾಯವನ್ನು ಬಲಪಡಿಸ್ಕೋತಾನೆ. ಈ ಸಾಮಾಜಿಕವಾಗಿ ಅವನಿಗೆ ಏನು ಅನ್ಯಾಯ ಆಯಿತು ಅಂದರೆ ಈ ಕಾರ್ಮಿಕರ ಸಂಘಟನೆ ಪರವಾಗಿ ಅವೇನು ಮಾಡ್ಬೋದು, ಹೋರಾಡಿ ಅದರ ನ್ಯಾಯವನ್ನು ದೊರಕಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಕಾರ್ಮಿಕರಿಗಾಗಿ ಯಾವ ಹಕ್ಕುಗಳಿವೆ ಅಂತ ಹೇಳ್ಬೋದು. ನಾವು ಭಾರತದಲ್ಲಿ ಕಾರ್ಮಿಕರಾಗಿ ಹಲವಾರು ಕಾನೂನುಗಳು ಜಾರಿಯಲ್ಲಿವೆ. ಒಂದನೇದು ಕನಿಷ್ಠ ವೇತನ. ಪ್ರತಿಯೊಂದು ಈಗ ನಿಗದಿಪಡಿಸುವಂಥ ವೇತನಕ್ಕೆ ಇಷ್ಟೇ ಒಂದು ಹೆಣ್ಣೆ ಇರಲಿ ಗಂಡೆ ಇರಲಿ ಅವರಿಗೆ ಇಷ್ಟೇ ವೇತನ ಅಥವಾ ಅವರಿಗೆ ನಾವು ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಪಗಾರ ಅಂತ ಹೇಳ್ತೀವಿ, ಅದನ್ನು ಅವ್ರಿಗೆ ಕೊಡುವಂಥದ್ದು ಒಂದನೇದು ಅವ್ರದ್ದು ಹಕ್ಕಾಗಿದೆ. ಎರಡನೇದು ಸುರಕ್ಷತೆ, ಕೆಲಸದ ಪರಿಸರ. ಸೊ ಯಾವುದಾದ್ರೂ ಒಂದು ಕಾರ್ಮಿಕ ಕೆಲಸ ಮಾಡ್ತಾರೆ, ಅವ್ರ ಸುರಕ್ಷತೆಯನ್ನು ಅವರು ಕೊಡಬೇಕಾಗತ್ತೆ. ಮಾಲೀಕನಾದವನು ಕಾರ್ಮಿಕನಿಗೆ ಸುರಕ್ಷತೆಯನ್ನು ಒದಗಿಸಬೇಕಾಗತ್ತೆ. ಮಹಿಳೆಯರಿಗಾಗಿ ಗರ್ಭ ಅವಕಾಶದಲ್ಲಿ ಬಾಲಕಾರ್ಮಿಕ ವಿರುದ್ಧ ರಕ್ಷಣಾ ಕಾನೂನು. ಒಂದು ಮಹಿಳಾ ಕಾರ್ಮಿಕಳಿಗೆ ಅವಳಿಗೆ ಕೊಡುವಂತಹ ಎಲ್ಲ ಸೌಲಭ್ಯಗಳು, ಅವಳಿಗೆ ಸ್ವಚ್ಛತೆ ಬಗ್ಗೆ, ಶೌಚಾಲಯ ಬಗ್ಗೆ ಮತ್ತು ಅವಳು ಗರ್ಭಿಣಿಯಾಗಿದ್ದರೆ ಅವಳಿಗೆ ಪ್ರತಿಯೊಂದು ರಕ್ಷಣೆ ಕೊಡುವುದು ಅಥವಾ ಅವ್ರಿಗೆ ಆರಾಮ ಒದಗಿಸುವಂಥದ್ದು ವ್ಯವಸ್ಥೆಯನ್ನು ಅವರು ಮಾಡಬೇಕಾಗತ್ತೆ. ಉದ್ಯೋಗದಲ್ಲಿ ಸಮಾನ ಅವಕಾಶ, ಹೆಣ್ಣೆ ಇರಲಿ ಗಂಡೆ ಇರಲಿ ಇಬ್ಬರಿಗೆ ಒಂದು ಸಮಾನ ಅವಕಾಶ ಕೊಡಬೇಕು ಅಂತಂದು ಹೇಳೋದು ಅಲ್ಲಿ ಹಕ್ಕುಗಳ ಆಗಿವೆ. ಆದರೆ ಇಂದಿಗೂ ಅನೇಕ ಕಾರ್ಮಿಕರು ಈ ಹಕ್ಕುಗಳ ಬಗ್ಗೆ ತಿಳಿದಿಲ್ಲ. ಇದೇ ಕಾರಣಕ್ಕೆ ಕಾನೂನು ಜಾಗೃತಿ ಅತ್ಯಂತ ಅಗತ್ಯವಾಗಿದೆ. ಎಷ್ಟೋ ಜನ್ಮಕರಿಗೆ ಕೆಲಸದ ಟೈಮ್ಲಿ ಮಾಲೀಕನೊಬ್ಬನು ತನ್ನ ಕಾರ್ಮಿಕನಿಗೆ ಇಷ್ಟೇ ಗಂಟೆ ನೀವು ದುಡಿಬೇಕು ಅಂತ ಹೇಳೋದಿಲ್ಲ. 8ರಿಂದ 10 ತಾಸು ಅಂತ ಹೇಳಿ 12 ತಾಸು ದುಡಿಯುವ ವ್ಯವಸ್ಥೆಗಳು ಈಗಿದೆ. ಹೋಟೆಲ್ ಉದ್ದಿಮೆಗಳಲ್ಲಿ ತಗೊಳ್ಳಿ ಅಥವಾ ಕಟ್ಟಡ ಉದ್ದಿಮೆಗಳಲ್ಲಿ ತಗೊಳ್ಳಿ, ಎಂಥಲ್ಲಿ ಅಥವಾ ಸಣ್ಣ ಸಣ್ಣ ಕೆಲಸಗಳಲ್ಲಿ ಆ ಕಾರ್ಮಿಕರನ್ನು ನಿಗದಿಪಡಿಸಿರುವಂಥ ಸಮಯಕ್ಕಿಂತ ಜಾಸ್ತಿ ಸಮಯವನ್ನೇ ಅವರು ಮಾಲೀಕರು ದುಡಿಸಿಕೊಡೋ ವ್ಯವಸ್ಥೆ ಇನ್ನೂ ರೂಢಿಯಲ್ಲಿದೆ. ಈ ಕಾರ್ಮಿಕರಿಗಾಗಿ
ಹೊಸದೇನಾದರೂ ಜಾಗೃತಿ ಇದೆಯಾ, ಹೊಸ ಕಾನೂನು ಏನಾದರೂ ಮಾರ್ಪಾಟಾಗಿದೆಯಾ, ಅದ್ರ ಬಗ್ಗೆನೂ ನಾವು ಇವತ್ತು ತಿಳ್ಕೊಬಹುದು. ಹೊಸ ಕಾನೂನು ಜಾಗೃತಿ ಕಾರ್ಯಕ್ರಮ ಯಾವುದು? ಇಂದಿನ ಕಾಲದಲ್ಲಿ ಕಾನೂನು ಅರಿವು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಅತ್ಯವಶ್ಯವಾಗಿದೆ. ಕಾನೂನು ಅನ್ನೋದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ. ಇದು ಒಂದು ಜಾಗೃತಿ ನೋಡಬೇಕು. ಮತ್ತು ಇನ್ನೊಂದು ನಾವು ಏನು ಹೇಳಬೇಕಂದ್ರೆ, ಪ್ರತಿಯೊಬ್ಬರಿಗೂ ಯಾವುದೇ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಅರಿವು ಇರುವುದು ಬಹಳ ಅತ್ಯವಶ್ಯಕವಾಗಿದೆ. ಅದರಲ್ಲಿ ವಿಶೇಷವಾಗಿ ಕಾರ್ಮಿಕರು ತಮ್ಮ ಹಕ್ಕನ್ನು ಅರಿತುಕೊಳ್ಳಬೇಕು. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರವು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಪರಿಚಯಿಸಿದೆ. ವೇತನ ಸಂಹಿತೆ, ಕೋಡ್ ಆಫ್ ವೇಜಸ್ ಅಂತ ಹೇಳ್ತೀವಿ ಅದನ್ನು. ಇನ್ನೊಂದು ಕೈಗಾರಿಕಾ ಸಂಬಂಧಿ ಸಂಹಿತೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ಸ್. ಒಂದು ಯಾವುದೋ ಒಂದು ಇಂಡಸ್ಟ್ರಿಯಲ್ ಒಳಗೆ ಕೆಲಸ ಮಾಡ್ತಾರೆ, ಒಂದು ಡ್ರೆಸ್ ಕೋಡ್ ಕೊಡೋದು, ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಇರೋದು, ಅವನಿಗೆ ರೆಸ್ಟ್ ರೂಮ್ ಇರೋದು, ಆಮೇಲೆ ಪ್ರತಿಯೊಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರ್ಬೋದು, ಯಾವುದೇ ಒಂದು ದೇಹಕ್ಕೆ ಹಾನಿಕರ ಆಗೋದಿರಲಿ ಅಥವಾ ಈಕೋ ಫ್ರೆಂಡ್ಲಿ ಅನ್ಬೋದು, ಅಥವಾ ನೀವು ಇನ್ನೊಂದು ಯಾವುದೋ ವಿಷಯಗಳನ್ನು ಹೇಳ್ತಾ ಹೋದರೆ ಪ್ರತಿಯೊಂದು ಸೇಫ್ಟಿ ಮೆಜರ್ಮೆಂಟು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಜಾಗೃತಿಯನ್ನು ಕೊಡೋದು ಮತ್ತು ಪರಿಸರ ಸ್ನೇಹಿ ಕೆಲಸಗಳನ್ನು ಮಾಡುವಂಥದ್ದು ಅವರು ರೂಢಿಯಲ್ಲಿ ತೊಗೋಬೇಕಾಗುತ್ತೆ. ಸಾಮಾಜಿಕ ಭದ್ರ ಸಂಹಿತೆ, ಸೋಷಿಯಲ್ ಸೆಕ್ಯೂರಿಟಿ ಅವನಿಗೆ ಕೊಡಬೇಕಾಗುತ್ತೆ. ಉದ್ಯೋಗದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯ ಸಂಹಿತೆ, ಅವನಿಗೆ ಒಂದು ಆರೋಗ್ಯ ವಿಮೆಯಾಗಿ ಕೊಡುವುದಾಗಲಿ ಮತ್ತು ತಿಂಗಳಿಗೆ ಅಥವಾ ಆ 3 ತಿಂಗಳಿಗೊಮ್ಮೆ 4 ಹೆಲ್ತ್ ಚೆಕಪ್ ಮಾಡಿಸೋದು, ಇಂಥವೆಲ್ಲಗಳನ್ನು ಇವರು ಮಾಲೀಕರು ಅವರು ಕಾರ್ಮಿಕರಿಗಾಗಿ ಒಂದು ಇಂಡಸ್ಟ್ರಿಯಲ್ಲಿರಲಿ ಅಥವಾ ಒಂದು ಬೇರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಇರಲಿ ಅಲ್ಲಿ ಮಾಡಬೇಕು ಅಂತಂತಂದು ಈಗ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ಕಾನೂನು ಉದ್ದೇಶವೇನು? ಯಾವುದೇ ಕಾರ್ಮಿಕ ಇರಲಿ, ಅವನು ತನ್ನ ದೈಹಿಕವಾಗಿರ್ಬೋದು ಅಥವಾ ಇನ್ನೊಂದು, ಈ ಕಾರ್ಮಿಕರೊಳಗೆ 3 ಥರ ಇದ್ದಾರೆ. ಒಬ್ಬರು 8 ತಾಸು ದುಡಿಯೋರು, ಒಬ್ಬರು 12 ತಾಸು ದುಡಿಯೋರು, ಒಬ್ಬರು 16 ತಾಸು ದುಡಿಯೋರು ಇದ್ದಾರೆ. ಒಂದು ವ್ಯಕ್ತಿ ಕಟ್ಟಡ ಕಟ್ಟುವಂಥ ವ್ಯಕ್ತಿ ಬಳಸುವಂಥ ಅವನ ಸಾಮರ್ಥ್ಯನೇ ಬೇರೆ. ಆಫೀಸಲ್ಲಿ ಒಂದು ಚಪರಾಸಿ ಮಾಡೋದು ಅಥವಾ ಒಂದು ಪ್ಯೂನು ಮಾಡುವಂಥ ಮೆಸೆಂಜರ್ ಏನಂತ ಹೇಳ್ತಾರೆ, ಅದು ಯಾರೇ ವ್ಯಕ್ತಿಗಳು ಆ ರೀತಿ ಅವ್ರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ತಮ್ಮ ದೈಹಿಕ ಮತ್ತು ಅವರ ಕೆಲಸ ಅನುಸಾರವಾಗಿ ಶ್ರಮವನ್ನು ವಹಿಸುತ್ತಾ ಇರ್ತಾರೆ. ಅಂಥಲ್ಲಿ ಅವರಿಗೆ ಸಮಾನತೆಯಾಗಿ ಅವರನ್ನು ಟ್ರೀಟ್ಮೆಂಟ್ ಕೊಡೋದು ಅಥವಾ ಅವರನ್ನು ತಿಳಿಪಡಿಕೊಡಿಸೋದು ಅನ್ನೋದನ್ನು ಹೇಳ್ಬೋದು. ಒಂದು ಸಾಮಾಜಿಕ ಭದ್ರತೆಯಲ್ಲಿ ಅಂತಂತಂದ್ರೆ ಏನು ಹೇಳ್ಬೋದು, PF, EF, ESI ಇವು ಯಾವುವು ಅವ್ರಿಗೆ ಎಷ್ಟೋ ಜನ, ಫಾರ್ ಎಕ್ಸಾಂಪಲ್ 3 ತಿಂಗಳಕ್ಕಿಂತ ಜಾಸ್ತಿ ಎಲ್ಲೇ ಒಬ್ಬ ವ್ಯಕ್ತಿ ಕೆಲಸ ಮಾಡಿದರೆ ಅವನಿಗೆ PF ಅನ್ನೋದು ಅವರು ಕಾರ್ಮಿಕರು ಕೊಡಲೇಬೇಕಾಗುತ್ತೆ. 20ಗಿಂತ ಜಾಸ್ತಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿರಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕಾರ್ಮಿಕರಿದ್ದರೆ ಅವರಿಗೆ ಕಂಪಲ್ಸರಿ ಪೆನ್ಷನ್ನನ್ನು ಒಂದು ಕೊಡುವಂಥ ವ್ಯವಸ್ಥೆ ಇದೆ. ESI ಫೆಸಿಲಿಟಿನೂ ಅವರು ಕೊಡಲೇಬೇಕಾಗುತ್ತೆ. ಈ ಎಲ್ಲ ವ್ಯವಸ್ಥೆಗಳು ಇವತ್ತು ಸರ್ಕಾರ ಇರ್ಬೋದು, ಸರ್ಕಾರೇತರ ಇರ್ಬೋದು, ಅಥವಾ ಪ್ರೈವೇಟ್ ಕಂಪನೀಸೇ ಇರ್ಬೋದು, ಅಥವಾ ಟೆಂಪ್ರರಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ಬೋದು, ಎಂಥದೇ ಏನೇ ಇನ್ಸ್ಟಿಟ್ಯೂಷನಲ್ಲಿ ಕಾರ್ಮಿಕ ಅಂತಂತ ಹೊತ್ತವನು ವೇತನಗಳನ್ನು ಕನ್ಸಿಡರ್ ಮಾಡ್ತಾನಂದರೆ ಇಂಥ ಎಲ್ಲ ಅನುಕೂಲಗಳನ್ನು ಅವ್ರಿಗೆ ಮಾಡುವಂಥ ವ್ಯವಸ್ಥೆ ಕಾನೂನು ಕೆಳಗಡೆ ಈಗ ಪರಿಚಯಿಸಿದ್ದಾರೆ. ಇದು ಎಲ್ಲ ಹೊಸ ಇಂಡಸ್ಟ್ರಿಗಳಿರಲಿ ಮತ್ತು ಹಳೆಯ ಇಂಡಸ್ಟ್ರಿಗಳು ಅವರನ್ನು ಇದನ್ನು ಕಂಪಲ್ಸರಿ ರೆಗ್ಯುಲೇಟ್ ಮಾಡ್ಕೋಬೇಕಂತಂಥೇಳಿ ಒಂದು ಸರ್ಕಾರದ ಘೋಷಣೆಯಾಗಿದೆ. ನೆಕ್ಸ್ಟು ಮಹಿಳಾ ಕಾರ್ಮಿಕರ ಹಕ್ಕುಗಳೇನು? ಮಹಿಳೆಯರಿಗಾಗಿ ವಿಶೇಷ ಕಾನೂನುಗಳನ್ನು ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂತಂದರೆ, ಅವರಿಗೆ ಒಂದನೇದು ಸುರಕ್ಷತೆ ಹಕ್ಕು, ವೇತನದಲ್ಲಿ ಸಮಾನತೆ ಕೊಡೋದು. ಇನ್ನೊಂದು, ಅವರಿಗೆ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಅವಳ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು. ಹೆಣ್ಣು ಮಕ್ಕಳಿಗಾಗಿ ಒಂದು ಎನ್ವಿರಾನ್ಮೆಂಟ್ ಅಂದರೆ ಅವ್ರ ಕೆಲಸದ ಅವಧಿಯಲ್ಲಿ ಅವರಿಗೆ ಬೇಕಾದ ಅನುಕೂಲಗಳನ್ನು ಅವರು ಮಾಡಲೇಬೇಕಾಗುತ್ತದೆ. ಈಗ ಅವಳಿಗೆ ಶೌಚಾಲಯ ಸಪ್ರೇಟ್ ಇರಬೇಕು ಮತ್ತು ಅವಳಿಗೆ ಊಟದ ವ್ಯವಸ್ಥೆಯಲ್ಲಿ ಸಪ್ರೇಟ್ ಇರಬೇಕು. ಮತ್ತು ಹೆಣ್ಮಕ್ಳಿಗಾಗಿ ಒಂದು ಕಟ್ಟಡ ಅಥವಾ ಕಾರ್ಮಿಕರನ್ನು ಒಂದೇ ಕಡೆ ಕೆಲಸ ಮಾಡುವಂಥದ್ದು ಪ್ರಾಧಾನ್ಯತೆ ಕೊಡಬೇಕಾಗತ್ತೆ. ಇನ್ನೂ ಹೇಳಬೇಕಂದ್ರೆ, ಈಗ ನಿಮ್ಗೆ ಪಾಶ್ ಅಂತ ಒಂದು ಆ್ಯಕ್ಟ್ ಇದೆ. ಹೆಣ್ಣು ಮಕ್ಕಳಿಗೆ ಅಲ್ಲಿ ಯಾರಾದರೂ ಏನಾದರೂ ಇದನ್ನು ಮಾಡಿದರೆ, ಫಾರ್ ಎಕ್ಸಾಂಪಲ್ ಅವಳಿಗೆ ದೌರ್ಜನ್ಯ ಆಯಿತು ಅಂತಂದ್ರೆ, ಅವಳನ್ನು ಯಾರಾದರೂ ಹೀಯಾಳಿಸಿದರೆ, ಅವಳಿಗೆ ಮಾನಸಿಕ ಹಿಂಸೆ ಕೊಟ್ಟರೆ, ಅವಳು ಒಂದು ಹೊಸ ಕಾನೂನು ಅಡಿ ಹೋಗಿ ಒಂದು ಪರಿಹಾರ ಕೊಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ಅವ್ರಿಗೆ ಹೆಣ್ಮಕ್ಳಿಗಾಗಿ ಕೊಟ್ಟಿದ್ದಾರೆ. ಮತ್ತು ಇದಲ್ಲದೆ ಹೆರಿಗೆ ಸೌಲಭ್ಯವನ್ನು ಕೊಡಬೇಕಾಗತ್ತೆ. ಮತ್ತು ಅವಳು ಬಂದು ಹೋಗುವವರೆಗೂ ಅವಳಿಗೆ ಸುರಕ್ಷತೆಯನ್ನು ಒದಗಿಸುವುದು ಅದು ಮಾಲೀಕರದ ಒಂದು ಕಂಪಲ್ಸರಿ ಇರುವಂಥದ್ದು ಆಗಿದೆ. ಮತ್ತು ಬಾಲ ಕಾರ್ಮಿಕ ನಿಷೇಧ ಅಂತ ಹೇಳ್ತೀವಿ ನಾವು.
ಈ ಬಾಲ ಕಾರ್ಮಿಕರನ್ನು ನಾವು ಮೊದಲೆಲ್ಲ ಸಣ್ಣ ಸಣ್ಣ ಹೋಟೆಲ್ ಒಳಗೆ ನೋಡ್ತಾ ಇದ್ವಿ, ಆಮೇಲೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳ ಒಳಗೆ ನೋಡ್ತಾ ಇದ್ವಿ. ಇನ್ನೊಂದು ಹೇಳಬೇಕಂತಂದರೆ ನಿಮಗಿಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತಂತಂದರೆ ಬಸ್ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಬೂಟ್ ಪಾಲಿಷ್ ಮಾಡೋದನ್ನು, ಎಲ್ಲೆಲ್ಲಿ ಸಣ್ಣ ಸಣ್ಣ ಕೆಲಸಗಳಿರ್ತಾವೋ ಆ ಮಕ್ಕಳಿಗೆ ಇನ್ನೂ ತನಕ ನೀವು ನೋಡ್ತಿರ್ಬೇಕು. ಈ ರೋಡ್ ಸೈಡು ಮೊದಲು ಭಿಕ್ಷುಕರು ಬರ್ತಾಯಿದ್ರು, ಬಂದು ದುಡ್ಡು ಕೇಳ್ತಾಯಿದ್ರು ಮಕ್ಕಳನ್ನ ಹಿಡ್ಕೊಂಡು ಬಂದು. ಈಗ ಆ ಮಕ್ಕಳ ಕೈಯಲ್ಲಿ ಒಂದು ಮಾರಾಟದ ವಸ್ತುವನ್ನು ಕೊಟ್ಟುಬಿಟ್ಟು ಏನು ಮಾಡ್ತಿದ್ದಾರೆ, ರೋಡಲ್ಲಿ ಬಿಡ್ತಾಯಿದ್ದಾರೆ. ತಂದೆ ತಾಯಿಗಳಲ್ಲಿ ಯಾರೂ ಇರೋದಿಲ್ಲ. ಆ ಮಕ್ಕಳಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ ಎಕ್ಸಸರೀಸ್ ಇರ್ಬೋದು, ಕಾರ್ ತೊಳೆಯುವಂಥ ಸಾಮಾನುಗಳಿರ್ಬೋದು, ಬೇಸಿಗೆ ಕಾಲ ಬಂದರೆ ಅವು ಕೋಲ್ಡ್ ಡ್ರಿಂಕ್ಸ್ ಮಾರುವಂಥದ್ದು, ಏನೇನು ಸಣ್ಣ ಸಣ್ಣ ಪುಟ್ಟ ವಸ್ತುಗಳನ್ನು ಆ ಮಕ್ಕಳ ಕೈಯಲ್ಲಿ ಕೊಟ್ಟು ರಸ್ತೆಯಲ್ಲಿ ಇಳಿಸುವಂಥ ವ್ಯವಸ್ಥೆ ಈಗೂ ನಾವು ದೊಡ್ಡ ದೊಡ್ಡ ಶಹರಗಳಲ್ಲಿ ನೋಡ್ತಾ ಇದ್ವಿ. ಟ್ರಾಫಿಕ್ಕಲ್ಲಿ ಎಲ್ಲಾದರೂ ಮಕ್ಕಳು ಇಂಥದ್ದು ಅದು ಕಾನೂನು ಬಾಹಿರ. ಅಂಥ ಮಕ್ಕಳನ್ನು ನಾವು ಯಾವತ್ತೂ ಮಾಡಬಾರ್ದು, ಮಾರಾಟಕ್ಕೆ ನಿಲ್ಲಿಸಬಾರ್ದು. ಅದು ಮತ್ತು ಆ ಮಕ್ಕಳಿಗೆ ನಾಳೆ ಏನಾದರೂ ಆಕ್ಸಿಡೆಂಟ್ ಆದರೆ, ಯಾವುದೋ ಒಂದು ದೇಹಕ್ಕೆ ಹಾನಿ ಆದರೂ ಅದಕ್ಕೆ ಪರಿಹಾರವೂ ಸಿಗಲಾರ್ದಂಥ ವ್ಯವಸ್ಥೆ ನಮ್ಮಲ್ಲಿದೆ. ಯಾಕಂದರೆ ಆ ಮಕ್ಕಳಿಗೆ ಯಾವ ಕಾನೂನು ಕೆಳಗಡೆ ಅವ್ರು ಪರಿಹಾರ ತೊಗೋಬೇಕಾಗತ್ತೆ. ಮೊದಲನೇದು ಬಾಲಕಾರ್ಮಿಕ ಪದ್ಧತಿ ಅದು ನಿಷೇಧವಾಗಿದ್ರೂ ಆ ಮಕ್ಕಳು ರೋಡಿನಲ್ಲಿ ಬಂದಿರ್ತಾರೆ. ಎಲ್ಲ ಒಂದೊಂದು ಇಲ್ಲಿ ಕಾನೂನಾತ್ಮಕ ನೋಡಬೇಕಾಗ್ತದ್ರೆ ಆ ಮಗುಗೆ ಭವಿಷ್ಯ ತುಂಬ ಚಿಂತಾಜನಕವಾಗುತ್ತಿದೆ. ಅಂಥಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೂ ಅದಕ್ಕೆ ಅಂಥ ಮಕ್ಕಳನ್ನು ಯಾವತ್ತು ನೀವು ಈ ಕೆಲಸಕ್ಕಾಗಿ ನಿಲ್ಲಿಸಬಾರ್ದು ಅಂತಂಥೇಳಿ ತಮ್ಮಲ್ಲಿ ಕಳಕಳಿ ಕೇಳ್ಕೊತಾ ಇದ್ದೀನಿ. ಹಾಗೇನಾದರೂ ಮಕ್ಕಳು ಇತ್ತು ಅಂತಂದರೆ ಅಂಥಲ್ಲಿ ಅವರಿಗೆ ನೀವು ಅಲ್ಲೇ ತಡೆ ಹಿಡಿದು ಇದು ನೀವು ಮಾಡಬಾರ್ದು ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೋದು. ಈ ಕಾರ್ಮಿಕರ ಅದು ಯಾವುದಾದ್ರೂ ದೂರುಗಳನ್ನಿದ್ದು ಅಂತಂದರೆ ಅವ್ರು ಹೇಗೆ ಕಾನೂನುಬದ್ಧವಾಗಿ ಅವರು ದಾಖಲಿಸ್ಬೋದಾಗಿದೆ. ಅದ್ರ ಬಗ್ಗೆ ಅವು ಪ್ರತಿಯೊಂದು ಇಂಡಸ್ಟ್ರಿ ಒಳಗಡೆ ಎಲ್ಲ ಕಡೆ ಈ ಲೇಬರ್ ಆ್ಯಕ್ಟ್ ಅಂದ್ರೇನು, ಆ್ಯಕ್ಟ್ ಯಾಕೆ ಬಂತು, ಈ ಕಾನೂನು ಎದಕ್ಕೆ ಬೇಕಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಇಂಡಸ್ಟ್ರಿ ಒಳಗೆ ತಿಳುವಳಿಕೆ ಜಾಗೃತಿ ಕಾರ್ಯಕ್ರಮ ಹೊಂದ್ಕೊಳ್ಳೇಬೇಕು. ಇನ್ನೊಂದು ವಿಷಯ ಹೇಳಬೇಕಂತಂದರೆ ಇವತ್ತು ಒಬ್ಬ ಎಂಪ್ಲಾಯರ್ ಯಾವುದರ ಒಬ್ಬನು ನೌಕರಸ್ಥನೋ ತನ್ನ ನೌಕರಿಯ ಸೇಫ್ ಗಾರ್ಡನ್ನು ನೋಡೋದಿಲ್ಲ. ಅವನು ಒಂದು 108 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಂದಿಷ್ಟು ಪೇಪರ್ಗಳನ್ನು ಸಿಗ್ನೇಚರ್ ಮಾಡಿಸ್ಕೊಂಡು ಅವ್ರಿಗೆ ಏನು ಮಾಡ್ತಾರಲ್ಲಿ ಅವರಿಗೆ ನೌಕರಿಯನ್ನು ಕೊಡುವಂಥದ್ದು, ಕಾರ್ಮಿಕರಿಗೆ ನೌಕರಿ ಕೊಡುವಂಥ ವ್ಯವಸ್ಥೆ ಇದೆ. ಈಗ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಗಳಲ್ಲಿ ಎಲ್ಲರೂ ಅವ್ರು ಏನು ಮಾಡ್ತಾರೆ, ಒಂದು ತಮ್ಮ ಪ್ರಾಣವನ್ನೇ ಒತ್ತೆಗಿಟ್ಟು ಬಂದು ನಿಲ್ಲುವಂಥ ವ್ಯವಸ್ಥೆನೇ ಇರ್ತೈತೆ. ಅಂಥಲ್ಲಿ ಇವರು ಜಾಗೃತರಾಗಿ ಅವರ ಲೈಫ್ ಥ್ರೆಟ್ ಆದರೂ ಆಗಲಾರ್ದಂಥವು ಏನಾದರೂ ವ್ಯವಸ್ಥೆಯನ್ನು ಕೊಡಬೇಕಾಗೋದು ಕೇಳ್ತಾರೆ. ಅವರ ಸುರಕ್ಷತೆಯು ತುಂಬ ಮುಖ್ಯವಾಗಿದೆ. ಇನ್ನೊಂದರೆ ಇಂಥವೆಲ್ಲಗಳಲ್ಲಿ ಎಷ್ಟೊಂದು NGOಗಳು, ಆಮೇಲೆ ಇವತ್ತು ಈ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸ್ ಅಂಥ ವ್ಯವಸ್ಥೆಗಳು, ದೊಡ್ಡ ದೊಡ್ಡ NGOಗಳು ಏನಿದಾವಲ್ಲ ಆ ಎಲ್ಲ ಇತರ ಸಂಘಟನೆಗಳ ಜೊತೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕಾರ್ಮಿಕರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಅವರವ್ರ ಹಕ್ಕುಗಳೇನು, ಈ ಮೇ 1ನೇ ತಾರೀಕು ಯಾಕೆ ಆಚರಿಸ್ತಾರೆ, ಅವತ್ತೊಂದು ನಮ್ಮದು ಅಲ್ಲೇನು ಮಾಡ್ತಾರೆ, ಎಲ್ಲರಿಗೂ ಅವತ್ತು ಹಾಲಿಡೇ ಡಿಕ್ಲೇರ್ ಮಾಡಿ ಆ ಮಕ್ಕಳಿಗೆ ಅವರಿಗಾಗಿ ಒಂದು ರಜೆ ಅಂತ ಅಂದ್ಕೊಂಡು ಅವ್ರು ಮಾತ್ರ ಅದರ ಬೀದಿಯಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೆ ಕೊಡ್ತಿರ್ತಾರೆ. ಆ ಮಕ್ಕಳಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಅದರ ಜಾಗೃತಿ ಬಗ್ಗೆ ಅಥವಾ ಆ ದಿನದ ಬಗ್ಗೆ ಮಹತ್ವನೇ ತಿಳಿದಿರೋದಿಲ್ಲ. ಮರುದಿವಸ ನಾವು ಪೇಪರಲ್ಲಿ ನೋಡ್ತೀವಿ ಕಾರ್ಮಿಕರ ದಿನಾಚರಣೆ ಅಂದ್ರೂ ಅವ್ರಿಗೆ ಯಾವುದೋ ದಿನ ಹೊಟ್ಟೆ ಬದುಕಿಗಾಗಿ ಅವತ್ತೂ ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಈ ಅರಿವು ಅವರಿಗೆ ತಿಳಿದಿರೋದಿಲ್ಲ. ಇಂಥವಲ್ಲಿ ಯಾಕೆ ಬೇಕು, ನಾವು ಎದಕ್ಕೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ಉದ್ದೇಶನ ಅವ್ರಿಗೆ ತಿಳಿಸಬೇಕಾಗುತ್ತದೆ. ಎಲ್ಲೆಲ್ಲಿ ನಾವು ಇಂಥ ಕಾರ್ಯಕ್ರಮ ತಗೋಬೋದು, ಗ್ರಾಮ ಮಟ್ಟದಲ್ಲಿ ಶಿಬಿರಗಳನ್ನು ಎಚ್ಚರಿಸಿ ಮತ್ತು ಮಹಿಳಾ ಗುಂಪುಗಳು ವಿಶೇಷವಾಗಿ ತರಬೇತಿಯನ್ನು ಕೊಡೋದು. ಈ ಸ್ವಸಹಾಯ ಗುಂಪುಗಳಿರ್ತಾವೆ, ಆ ಮಹಿಳೆಯರಿಗೆ ಅವರು ದಿನಗೂಲಿ ಕೆಲಸಕ್ಕಂತ ಹೋಗ್ತಿರ್ತಾರೆ, ಸಣ್ಣ ಸಣ್ಣ ಕಾರ್ಖಾನೆಗಳ ಕೆಲಸಕ್ಕೆ ಹೋಗ್ತಿರ್ತಾರೆ. ಅಲ್ಲಿ ಕಾರ್ಖಾನೆ ಒಳಗೆ ಯಾವ ರೀತಿ ಅನ್ಯಾಯಗಳಾಗ್ತಾವೆ, ಅವ್ರಿಗೆ ಏನೇನು ಫೆಸಿಲಿಟೀಸ್ ಕೊಡಬೇಕು, ಅದು ಯಾವ ಕೊಟ್ಟಿರ್ಲಿಕ್ಕಂದ್ರೆ ಅಂಥವೆಲ್ಲ ಅವರು ಲೇಬರ್ ಕೋರ್ಟಿಗೆ ಒಂದು ದೂರು ದಾಖಲಿಸಬಹುದು ಅಥವಾ ಲಿಖಿತವಾಗಿ ಕೊಟ್ಟರು ಅಲ್ಲೊಂದು ವ್ಯವಸ್ಥಿತವನ್ನು ಏನು ಅವ್ರ ಸಮಸ್ಯೆ ಅದನ್ನು ಅಲ್ಲೇ ಪರಿಹಾರ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಕಾರ್ಮಿಕರ ಹಕ್ಕು ಬಗ್ಗೆ ಶಿಕ್ಷಣ ಮತ್ತು ಕಾನೂನು ಶಿಬಿರಗಳಾಗಿತ್ತು. ಈ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ಗೊತ್ತು, ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಈ ಯಾವುದೇ ಒಂದು ವಿದ್ಯೆಯನ್ನು ಮಾಡಬೇಕು ಬರೀ ನಮ್ಮದು ಅಕಾಡೆಮಿಕ್ ಇಲ್ಲದೇ ಅಕಾಡೆಮಿಕ್ ಬಿಟ್ಟು ಹೊರಗಿನ ಪ್ರಾಕ್ಟಿಕಲ್ ಏನೇನು ನಡೀತಾ ಇರ್ತದೆ, ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತಾರೆ ಕಾರ್ಮಿಕರು, ಅಂಥ ಸಮಸ್ಯೆಗಳು ಈ ವಿದ್ಯಾರ್ಥಿಗಳು ಕಂಡುಕೊಂಡ್ರೆ ಅದನ್ನು ಹೇಗೆ ಪರಿಹಾರ ಕೊಡಬೇಕು, ಅವ್ರಿಗೆ ಹೆಂಗೆ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿದ್ಯಾರ್ಥಿ ಮಿತ್ರಗಳಿಗೂ ಒಂದು ತರಬೇತಿ ಕಾರ್ಯಕ್ರಮನ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತದೆ. ಮತ್ತು ಕಾನೂನು ಸಲಹಾ ಶಿಬಿರಗಳು ಎಲ್ಲೆಲ್ಲಿ ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಅಲ್ಲೇ ಒಂದು ಅವ್ರಿಗೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಒಳಗಿರ್ಬೋದು, ಇಂಡಸ್ಟ್ರಿಯಲ್ ಹೋಗಿರ್ಬೋದು, ಒಂದು
ಸಲಹೆ ಅದು ಉಚಿತ ಕಾನೂನು ಸಲಹೆಗಳನ್ನು ಇಟ್ಕೊಳ್ಳುವಂಥ ವ್ಯವಸ್ಥೆನೂ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆಯಲ್ಲ ಅದು ಈ ಕೆಲಸ ಮಾಡೇ ಮಾಡುತ್ತೆ. ಅಂಥಲ್ಲಿ ಬೇಕಾದ್ರೂ ಇವರು ತಮ್ಮ ಸಮಸ್ಯೆಗಳಿದ್ದರೆ ಹೆಣ್ಮಕ್ಳು ಬಂದು ದೂರನ್ನು ಸಲ್ಲಿಸ್ಬೋದು. ಅಲ್ಲಿ ಇರುವ ವ್ಯವಸ್ಥೆಗೆ ಅವರು ಒಂದು ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಇವುಗಳ ಮೂಲಕ ಸಮಾಜ ಜಾಗೃತಿ ಹೆಚ್ಚಿಸ್ಬೋದು. ಇಂಥವೆಲ್ಲ ಕಾರ್ಯಕ್ರಮನ ಹಮ್ಮಿಕೊಳ್ಳೋದ್ರಿಂದ ಅವರಿಗೆ ಸಮಸ್ಯೆಗಳು ಆದಷ್ಟು ಅಲ್ಲೇ ಪರಿಹಾರ ಮಾಡುವಂಥದ್ದು ನಮಗೆ ಒಂದು ವ್ಯವಸ್ಥೆ ಮಾಡ್ಕೋಬೋದು. ನಾವು ಕಾರ್ಮಿಕರ ಸಮಸ್ಯೆ ಬಗ್ಗೆ ಪರಿಹಾರ ಏನು ಮಾಡ್ಬೋದು? ಇಂದಿಗೂ ಅನೇಕ ಕಾರ್ಮಿಕರು ಕಡಿಮೆ ವೇತನ ತಗೋತಿರ್ತಾರೆ, ಅನ್ಯಾಯಕರ ಕೆಲಸ ಪರಿಸ್ಥಿತಿಯಲ್ಲಿರ್ತಾರೆ, ಸುರಕ್ಷತೆ ಕೊರತೆ ಇರ್ತದೆ ಮತ್ತು ಕಾನೂನು ಅರಿವು ಅವರಿಗೆ ಎದುರಿಸ್ತವೆ. ಯಾವುದಾದ್ರೂ ಒಬ್ಬರು ಈಗ PF ಹಾಕೋ ಸಿಕ್ಕಿರೋದಿಲ್ಲ ಅವ್ರಿಗೆ, ಅಥವಾ ಅವ್ರಿಗೆ ಇನ್ನೂ 3 ತಿಂಗಳದ ವೇತನ ಹಿಡ್ಕೊಂಡಿರ್ತಾರೆ, ಮತ್ತು ಹಳೆ ಕಂಪನಿಯವ್ರಿಗೆ ಪೂರ್ತಿ ಅವ್ರಿಗೆ ರಿಲೀವ್ ಮಾಡಿರೋದಿಲ್ಲ, ಹೊಸ ಕಂಪ್ನಿ ಒಳಗಡೆ ಅವ್ರಿಗೆ ವೇತನವನ್ನು ಕಡಿಮೆ ಕೊಡ್ತಿರ್ತಾರೆ, ಅಥವಾ ಹೆಚ್ಚು ಕೊಟ್ಟರು ಒಮ್ಮೊಮ್ಮೆ ಹಿಡನ್ ಯಾವುದಾದ್ರು ಒಂದು ಇದನ್ನು ಕೊಡ್ತಿರ್ತಾರೆ. ಕಾರ್ಮಿಕರ ಹಕ್ಕುಗಳ ಬಗ್ಗೆ ನೋಡ್ತಾ ಹೋದರೆ ನಮ್ಮ ಭಾರತ ದೇಶದ ಸಂವಿಧಾನವು ಕೆಳಗಡೆನೂ ನಾವು ಈ ಕಾರ್ಮಿಕರ ರಕ್ಷಣೆಗಾಗಿ ಒಂದು ಹಕ್ಕುಗಳನ್ನು ನಮಗೆ ಕೊಡಲ್ಪಟ್ಟಿದೆ. ನಮ್ಮ ದೇಶದ ಕಾರ್ಮಿಕರ ಹಕ್ಕುಗಳ ಮೂಲವೇ ನಮ್ಮ ಭಾರತೀಯ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನ ಸಮಾನತೆ, ಸ್ವಾತಂತ್ರ್ಯ ಮತ್ತು ಗೌರವದ ಬದುಕನ್ನು ಹಕ್ಕನ್ನು ನೀಡುತ್ತದೆ. ಈ ಗೌರವದಿಂದ ನೀಡುವಂಥ ಹಕ್ಕು, ಸಮಾನತೆ ಹಕ್ಕು ನಾವು ನಮ್ಮ ಭಾರತದ ಸಂವಿಧಾನಗಳನ್ನು ಕಂಡ್ಕೋತೀವಿ. ಪ್ರಮುಖ ಸಂವಿಧಾನ ಹಕ್ಕುಗಳು ಯಾವುವು ಅಂತಂದರೆ ನಾವು ತಿಳ್ಕೊಬೋದು. ಯಾವಪ್ಪ ಅಂದರೆ ಸಮಾನತೆ ಹಕ್ಕು, ರೈಟ್ ಟು ಇಕ್ವಾಲಿಟಿ ಅಂತೇಳಿ ಆರ್ಟಿಕಲ್ 14 ಒಳಗೆ ನಮಗೆ ಇದನ್ನು ಹೇಳುತ್ತೆ. ಏನು ಹೇಳುತ್ತೆ ಅಂತಂದರೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಯಾರು ಅದರೊಳಗೆ ಶ್ರೀಮಂತರು, ಬಡವರು, ವಿದ್ವಾಂಸರು ಅಥವಾ ಅವಿದ್ವಾಂಸರು ಅಂಥೇಳಿ ನಾವು ಅದರೊಳಗೆ ಭಿನ್ನಾನ ಮಾಡೋದಿಲ್ಲ. ಸೊ ಎಲ್ಲರೂ ಅದ್ರ ಮುಂದೆ ಸಮಾನರು ಅಂತ ಹೇಳ್ತೈತಿ. ಕಾರ್ಮಿಕರಿಗೆ ಯಾವುದೇ ಭೇದ ಭಾವ ಇರಬಾರ್ದು. ಹೌದು, ಕಾರ್ಮಿಕ ಕೆಲಸ ಮಾಡುವಂತಾಗ ಕೀಳು ಮತ್ತು ಮೇಲಂತ ಇಂಥ ಯಾವುದು ಅಥವಾ ಭೇದ ಭಾವಗಳನ್ನು ಇಡಬಾರ್ದು ಅಂತ ಹೇಳುತ್ತೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವ ಬೆಂಬಲ ಅಂತ. ನೀವು ಯಾವುದೇ ಮೂಲೆಯಲ್ಲಿ ಆ ವ್ಯಕ್ತಿ ಕೆಲಸ ಮಾಡಿದ್ರೆ ಅಷ್ಟೇ ವೇತನ ಕೊಡಬೇಕು ಅಂತಂಥೇಳಿ ನಮ್ಮದು ದೇಶದ ಸಂವಿಧಾನ ಹೇಳುತ್ತೆ. ಇದು ಯಾಕಂದ್ರೆ ಆರ್ಟಿಕಲ್ 15 14 ಇವು 3 ತಿಳ್ಕೊಂಡ್ವಿ ನಾವು. ಒಂದು ಎಲ್ಲರೂ ಸಮಾನರು ಅಂತ ತಿಳ್ಕೊಂಡ್ವಿ, ಇನ್ನೊಂದು ಭೇದ ಭಾವ ಮಾಡಬಾರ್ದು ಅಂತ ತಿಳ್ಕೊಂಡ್ವಿ, ಮತ್ತು ಇನ್ನೊಂದು ಸಮಾನ ವೇತನವನ್ನು ಕೊಡಬೇಕನ್ನೋದನ್ನು ನಾವು ತಿಳ್ಕೊಂಡ್ವಿ. ಇನ್ನೊಂದು 2ನೇದು ಭೇದ ಭಾವ ನಿಷೇಧ ಆರ್ಟಿಕಲ್ 15 ಒಳಗಡೆ ಹೇಳೋದು. ಏನು ಹೇಳುತ್ತೆ ಅಂದರೆ ಜಾತಿ, ಧರ್ಮ, ಲಿಂಗ ಆಧಾರಿತ ಭೇದ ಭಾವಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದು. ಅಲ್ಲೇ ಇದೇ ಜಾತಿಯವರು ಇಂಥ ಕೆಲಸ ಮಾಡಬೇಕು, ಹೀಗೆ ಮಾಡಬೇಕು ಅಂತಂದು ಹೇಳಿ ಎಲ್ಲಿ ನಮಗದು ನಮ್ಮನ್ನು ಎಲ್ಲರೂ ನಾವು ಸಮಾನರು ಅಂತಂದು ಹೇಳೋದು ಹೇಳುತ್ತೆ ನಾವು ಆರ್ಟಿಕಲ್ 15 ಒಳಗಡೆ. ಮತ್ತು ಮಹಿಳಾ ಕಾರ್ಮಿಕರಿಗೆ ಸಮಾನ ಅವಕಾಶ ಕೊಡಬೇಕು. ಅಲ್ಲೇ ಒಂದು ಮಹಿಳೆಗೂ ಕೆಲಸ ಮಾಡುವಂಥ ಅವಕಾಶ ಇದ್ದರೆ ಅವ್ರಿಗೆ ಒದಗಿಸ್ಬೇಕು ಅಂತಂತದ್ದು ಹೇಳ್ತೈತೆ. ಒಂದು ಆರ್ಟಿಕಲ್ 16 ಒಳಗೆ ಏನು ಹೇಳ್ತೈತೆ ಅಂದರೆ ಉದ್ಯೋಗದಲ್ಲಿ ಸಮಾನ ಅವಕಾಶಗಳು. ಇದು ಸರ್ಕಾರಿ ಉದ್ಯೋಗಗಳಾಗಿ ಒಂದು ನಾವು ಕಾರ್ಮಿಕರು ಉದ್ಯೋಗ ಒಂದು ಸರ್ಕಾರಿ ಉದ್ಯೋಗಗಳಿಗೂ ಸಮಾನ ಅವಕಾಶ ಕೊಡಬೇಕು, ಮತ್ತು ಅದನ್ನು ಯಾವುದು ಅಲ್ಲಿ ಭೇದ ಭಾವವನ್ನು ಮಾಡೋ ಹಾಗಿಲ್ಲ. ಮತ್ತು ಇನ್ನೊಂದು ಅರ್ಹತೆ ಆಧಾರ ನೇಮಕಾತಿ ಆಗುತ್ತೆ. ಅಲ್ಲಿ ಸರ್ಕಾರಿ ಕೆಲಸಗಳಿಗೆ ಅರ್ಹ ಅಭ್ಯರ್ಥಿ ಇದ್ದರೆ ಅವನ್ನ ನೇಮಕ ಮಾಡಬೇಕು ಅಂತಂಥೇಳಿ ನಮ್ಮ ಸಂವಿಧಾನ ಆರ್ಟಿಕಲ್ 16 ಒಳಗಡೆ ನಮಗದನ್ನು ಉದ್ಯೋಗ ಕೊಡಲು ಅವಕಾಶ ಮಾಡುವಂಥದ್ದು ಮತ್ತು ಸಮಾನವಾಗಿ ಅವರನ್ನು ಟ್ರೀಟ್ ಮಾಡೋದು ಅಥವಾ ಮನ್ನಣೆ ಮಾಡೋದನ್ನು ಹೇಳ್ತೈತೆ. 4ನೇದು ಸ್ವಾತಂತ್ರ್ಯದ ಹಕ್ಕು ಹೇಳ್ತೈತೆ. ಏನು ಹೇಳ್ತೈತಪ್ಪ ಸ್ವಾತಂತ್ರ್ಯ ಹಕ್ಕು ಅಂದರೆ ರೈಟ್ ಟು ಫ್ರೀಡಮ್ ಅಂತ ಹೇಳ್ತೀವಿ ನಾವು. ಇಲ್ಲೇನು ಹೇಳ್ಬೋದು ಅಂತಂದರೆ ಯಾವುದೇ ಒಂದು ಸಂಘಟನೆಗಳನ್ನು ನಾವು ರಚಿಸ್ಬೋದು. ಈ ಕಾರ್ಮಿಕರದ್ದು ಹೇಳ್ತೀವಿ ನಾವು ಲೇಬರ್ ಯೂನಿಯನ್ನು, ಟ್ರೇಡ್ ಯೂನಿಯನ್ನು ಅಂಥೇಳಿ ಅವ್ರದ್ದೇ ಒಂದು ಕಾರ್ಮಿಕ ಸಂಘಗಳು ಅಂತ ಕೇಳ್ಕೊಂಡ್ಬಿಡ್ತೀವಿ. ಇದೆಲ್ಲವೂ ಎದುರುಗಡೆ ಆಗಿತ್ತು ಅಂದರೆ ಆರ್ಟಿಕಲ್ 19 ಕೆಳಗಡೆ ಏನು ಮಾಡ್ತೈತೆ ನಮಗದು ಅವರನ್ನು ಸಂಘಟನೆ ಮಾಡುವಂಥದ್ದೊಂದು ಸ್ವಾತಂತ್ರ್ಯ ಹಕ್ಕನ್ನು ನಮ್ಮಲ್ಲಿ ಸಂವಿಧಾನ ಕೊಟ್ಟಿರೋದ್ರಿಂದ ಅಲ್ಲಲ್ಲಿ ಸಂಘಟನೆಗಳು ಹುಟ್ಕೊಳ್ತಾ ಇದ್ದಾವೆ ಅಥವಾ ಸಂಘಟನೆಗಳು ರಚನೆಗೊಳ್ತಾ ಇದೆ ಅಂತಂತೇಳಿ ಹೇಳ್ಬೋದು. ಒಂದು ಶಾಂತಿಯುತವಾಗಿ ತಮ್ಮ ಹಕ್ಕುಗಳನ್ನು ಧ್ವನಿ ಎತ್ತುವ ಹಕ್ಕುಗಳು. ಸೊ ಈಗ ಹೇಗಾಗುತ್ತೆ ಅಂತಂದರೆ ಎಲ್ಲಾದರೂ ಈಗ ನಮಗೇನಾದರೂ ಅನ್ಯಾಯ ಆಯಿತು ಅಂತಂದರೆ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತುವಂಥದ್ದು ನಮಗೆ ಆರ್ಟಿಕಲ್ 19 ಕೆಳಗಡೆ ನಮ್ಮ ಸಂವಿಧಾನ ನಮಗೆ ಒದಗಿಸಿ ಕೊಟ್ಟೈತಿ. ಮುಂದೆ ಶೋಷಣೆಯಿಂದ ರಕ್ಷಣೆ ಮಾಡೋದು, ರೈಟ್ ಟು ಅಗ್ನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ತಾರೆ. ಯಾರಾದರೂ ನಮಗೆ ಶೋಷಣೆ ಮಾಡಾಕತ್ತಿದ್ರು, ಕಾರ್ಮಿಕರನ್ನು ದುರುಪಯೋಗಗೊಳಿಸೋದು, ಅವರನ್ನು ಮಾನವೀಯತೆ ಬಿಟ್ಟು ವ್ಯವಹಾರ ಮಾಡಿಸಿದರೆ ಅಥವಾ ಅವ್ರಿಗೆ ದೈಹಿಕವಾಗಿ ಅವ್ರಿಗೆ ಏನಾದರೂ ಹಿಂಸೆ ಮಾಡಿದರೆ
ಅದರ ವಿರುದ್ಧವಾಗಿ ನಾವು ನಿಲ್ಲುವಂಥದ್ದು ಹಕ್ಕನ್ನು ನಮಗೆ ಎದುರು ಕೊಟ್ಟಿದೆ ಅಂದರೆ ಆರ್ಟಿಕಲ್ 23 ಮತ್ತು 24 ಕೆಳಗಡೆ ಅದನ್ನು ನಮಗೆ ಒದಗುತ್ತದೆ. ಯಾರಿಗೂ ಬಲವಂತವಾಗಿ ಕೆಲಸ ಮಾಡೋ ಹಾಗಿಲ್ಲ. ಎಷ್ಟೋ ಕೆಲಸಗಳು ಇದನ್ನು ಒಂದೊಂದು ಕೆಲಸಗಳು ಬ್ಯಾನ್ ಮಾಡಿದ್ದಾರೆ. ಈಗ ನಾನು ನಿಮಗೆ ಎಕ್ಸಾಂಪಲ್ ಹೇಳಬೇಕಂತಂದರೆ, ಈಗ ಸೆಪ್ಟಿಕ್ ಟ್ಯಾಂಕನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಇದೆ, ಅದು ಈಗ ನಮಗೆ ನಿಷೇಧ ಐತಿ. ಆದರೆ ಅದನ್ನು ಯಾರೂ ಹ್ಯೂಮನ್ ಇಳಿದು ಅಂಥ ಕೆಲಸ ಮಾಡಬಾರ್ದು ಅಂತೈತಿ. ಅಂಥದ್ದು ಯಾರು ಮಾಡಿಸೋರು ಮತ್ತು ಮಾಡೋರಿಗೆ ಶಿಕ್ಷೆಯನ್ನು ಒದಗಿಸಲಾಗ್ತದೆ. ಹಾಗೆ ಒಂದೊಂದು ರೆಸ್ಟ್ರಿಕ್ಟೆಡ್ ಏರಿಯಾಗಳಗಡೆ ಕೆಲಸ ಮಾಡೋ ಹಾಗಿಲ್ಲ ಅಂತಿರುತ್ತೆ. ಗಣಿ ಒಳಗೆ ಇಷ್ಟೇ ಇದು ಕೆಲಸ ಮಾಡಬೇಕು, ಅದೇ ಎಲ್ಲರದ್ದು ಬಾಡಿ ಫಿಟ್ನೆಸ್ ನೋಡಿ ಅವರನ್ನು ಕೆಲಸಕ್ಕೆ ತಗೋಬೇಕು ಅನ್ನೋದು ಕಾನೂನುಗಳಿದೆ. ಆ ರೀತಿ ಅಷ್ಟೇ ಅವರನ್ನು ನೇಮಕ ಮಾಡಿಕೊಂಡು ಕೆಲಸಕ್ಕೆ ಕೊಡಬೇಕಾಗತ್ತೆ. ಇನ್ನೊಂದು ಹೇಳಬೇಕಂದ್ರೆ 14 ವರ್ಷ ಕಡಿಮೆ ಇರುವ ವಯಸ್ಸಿನ ಮಕ್ಕಳ ಕೆಲಸಕ್ಕೆ ಬಳಸೋದು ಕಾನೂನು ಬಾಹಿರ, ಚೈಲ್ಡ್ ಲೇಬರ್ ಅಂತ ಹೇಳ್ತಾ ಇದ್ವಲ್ಲ, ಅದು ನಮ್ಮ ಕಾನೂನು ಕೆಳಗೆ ಬಾಹಿರ ಐತೆ ಅಂಥೇಳಿ ಹೇಳ್ತೀವಿ. ಜೀವನ ಮತ್ತು ವ್ಯಕ್ತಿತ್ವ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬನೂ ಭಾರತ ಪ್ರಜೆಯು ಅವಂದೇ ಆದ ಡಿಗ್ನಿಟಿ ಆಫ್ ಲೇಬರ್ ಅಥವಾ ಡಿಗ್ನಿಟಿ ಆಫ್ ಟು ಲೀಡ್ ಅ ಲೈಫ್ ಅಂತ ಹೇಳ್ತೀವಿ. ನಮ್ಮ ಜೀವನಾಂಶ ಸಂಬಂಧ ನಮ್ಮದೇ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಜೀವನ ನಡೆಸೋದು ನಮ್ಮದೊಂದು ಹಕ್ಕೈತೆ ಅಂಥೇಳಿ ಆರ್ಟಿಕಲ್ 21 ಕೆಳಗಡೆ ನಮಗೆ ಹೇಳ್ತೇವೆ. ಗೌರವಯುತ ಜೀವನ ನಡೆಸೋದು ಹಕ್ಕು ಮತ್ತು ಸುರಕ್ಷತೆ, ಕೆಲಸದ ಪರಿಸರ ಮತ್ತು ಆರೋಗ್ಯದ ಹಕ್ಕು ಅಂತ ಹೇಳ್ತೇವೆ. ಈಗ ಎಲ್ಲೇ ಕೆಲಸ ಮಾಡ್ಬೇಕಾದ್ರೆ ಅದು ನಮಗೆ ಸೇಫ್ಟಿ ಇರಬೇಕು ಮತ್ತು ಅದು ಪರಿಸರಕ್ಕೆ ಮತ್ತು ಆರೋಗ್ಯಕ್ಕೆ ಯಾವುದು ಹಾನಿಕರ ಆಗಲಾರ್ದಂಥ ಕೆಲಸಗಳನ್ನು ನಾವು ಕಾರ್ಮಿಕರಾಗಿ ಮಾಡಬಹುದು, ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳಿ ನಮಗೆ ಆರ್ಟಿಕಲ್ 21 ಒಳಗಡೆ ನಮಗೆ ಸ್ಪಷ್ಟವಾಗಿ ಹೇಳ್ತೀವಿ. ಈಗ ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಸಂವಿಧಾನವು ಡೈರೆಕ್ಟಾಗಿ ನಮಗೆ ರಾಜ್ಯ ಮಾರ್ಗದರ್ಶಕ ತತ್ವಗಳು ಅಂತ ಹೇಳ್ತೀವಿ ನಾವು. ಅದು ಡೈರೆಕ್ಟ್ ನಮಗದು ಹಿಂಗೆ ಕೆಲಸ ಮಾಡಿರಿ ಅಂತಂದರೆ ಸೂಚನೆಗಳನ್ನು ಕೊಡ್ತೈತಿ. ಅದರೊಳಗೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಂದಿಷ್ಟು ನಮ್ಮ ಸಂವಿಧಾನ ಕೆಳಗಡೆ ಮಾರ್ಗಸೂಚಿಯನ್ನು ಕೊಟ್ಟೈತಿ. ಅದು ತತ್ವ ಆಧಾರಿತ ಐತಿ. ಸರ್ಕಾರಕ್ಕೆ ಅದೊಂದು ಆ ರೀತಿ ನಡೆಸುವಂಥ ವ್ಯವಸ್ಥೆಯನ್ನು ಅದು ಅವ್ರಿಗೆ ಮಾಡಿ ಕೊಟ್ಟೈತಿ. ಯಾವುದಪ್ಪ ಅಂದರೆ ಆರ್ಟಿಕಲ್ 39 ಸಮಾನ ವೇತನ ಅಂತ ಹೇಳ್ತೀವಿ ನಾವು, ಮತ್ತು ಮಕ್ಕಳ ರಕ್ಷಣೆ. ಈಗ ಎಲ್ಲರಿಗೂ ಸಮಾನ ವೇತನ ಕೊಡಬೇಕು ಮತ್ತು ಮಕ್ಕಳ ರಕ್ಷಣೆ ಮಾಡೋದು ಆರ್ಟಿಕಲ್ 39 ಒಳಗೆ ಹೇಳ್ತೈತಿ. ಒಂದು ಆರ್ಟಿಕಲ್ 41 ಒಳಗೆ ಉದ್ಯೋಗ ಮತ್ತು ಸಾರ್ವಜನಿಕ ಸಹಾಯ ಮಾಡೋದು, ಅವ್ರಿಗೆ ಬಸ್ ಫೆಸಿಲಿಟಿ ಒದಗಿಸಿಕೊಡೋದು, ಅವ್ರಿಗೆ ನೀರಿಂದು, ಊಟದ್ದು ಯಾವುದೇ ಒಂದಂಥ ಸಾರ್ವಜನಿಕವಾಗಿ ಅವರಿಗೆ ಸಹಾಯ ಮಾಡುವಂಥದ್ದು ಅವ್ರಿಗೆ ಅಲ್ಲೇ ಕೊಟ್ಟಿರ್ತೈತಿ. ಮತ್ತು ಆರ್ಟಿಕಲ್ 42 ಒಳಗೆ ಮಾನವೀಯ ಕೆಲಸಗಳ ಪರಿಸ್ಥಿತಿ ಮತ್ತು ಹೆರಿಗೆ ಸೌಲಭ್ಯ. ಈ ಒಂದು ಹೆಣ್ಣು ಮಕ್ಕಳಿಗೆ ಅವಳಿಗೊಂದು ಯಾವುದಾದ್ರೂ ಹೆರಿಗೆ ಸೌಲಭ್ಯ ಇರ್ಬೋದು, ಹೆಲ್ತ್ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಅವಕಾಶಗಳನ್ನು ಮತ್ತು ಫೆಸಿಲಿಟಿಗಳನ್ನು ಅದು ಮಾಡಿಕೊಡಬೇಕು ಅಂತಂದು ಹೇಳಿ ಇದು ನಮಗೆ ಆರ್ಟಿಕಲ್ 42 ಒಳಗಡೆ ಹೇಳ್ತೈತಿ. ಆರ್ಟಿಕಲ್ 43 ಒಳಗೆ ಏನಂತಂದರೆ ಜೀವೋಪನಯಕ್ಕೆ ತಕ್ಕ ವೇತನ ಕೊಡಬೇಕು. ಈಗ ನಮ್ಮ ಜೀವನ ನಡೆಸೋಕ್ಕೆ ಅದಕ್ಕೆ ಎಷ್ಟು ಬೇಕು ಅಷ್ಟದನ್ನು ವೇತನ ಕೊಡಬೇಕಾಗುತ್ತೆ. ಬೇಸಿಕ್ ಸ್ಯಾಲ್ರೀಸ್ ಅಂತ ಹೇಳ್ತೀವಿ. ಒಂದು ಮನುಷ್ಯನಿಗೆ ಇಷ್ಟು ತಾಸು ಕೆಲಸ ಮಾಡ್ತಾನಂದರೆ ಅವನಿಗೆ ಇಷ್ಟು ವೇತನ ಕೊಡಬೇಕು ಅನ್ನೋದು ಒಂದಿಷ್ಟು ಗೈಡ್ಲೈನ್ಸಸ್ಸು ಅದಾವೆ. ಆ ರೀತಿ ನಮಗೆ ಎಲ್ಲ ಸರ್ಕಾರ ಇರ್ಬೋದು, ಸರ್ಕಾರೇತರ ಇರ್ಬೋದು, ಅವರು ಆ ಆಧಾರದ ಮೇಲೆ ಆರ್ಟಿಕಲ್ 43 ಆಧಾರದ ಮೇಲೆ ಏನು ಮಾಡ್ತಾರೆ, ನಮಗೆ ವೇತನಗಳನ್ನು ಕೊಡುವಂಥದ್ದು ಕಂಪಲ್ಸರಿ ಐತೆ ಅಂತೇಳಿ ಹೇಳ್ತಾರೆ. ಈ ಹಕ್ಕುಗಳ ಮಹತ್ವ ಏನು ಹೇಳಬೇಕಂತಂದರೆ, ಈ ಸಂವಿಧಾನದ ಹಕ್ಕುಗಳು ಕೇವಲ ಪುಸ್ತಕದಲ್ಲಿ ಮಾತ್ರ ಇರಬಾರ್ದು. ಪ್ರತಿಯೊಬ್ಬ ಕಾರ್ಮಿಕರು ಈ ಹಕ್ಕು ಬಗ್ಗೆ ತಿಳ್ಕೋಬೇಕು ಮತ್ತು ಅದನ್ನು ಬಳಸಬೇಕು. ನಿಜವಾದ ಆವಾಗ ನಮಗದು ಅವಕಾಶ ಇದು ದಿನದ ನಮಗೇನಾಗುತ್ತೆ ಉಪಯೋಗಿಸ್ದಂಗೆ ಅಥವಾ ಅದ್ರ ಮಹತ್ವ ಅಂತ ಗೊತ್ತಾಗುತ್ತೆ. ಸಂವಿಧಾನವು ನಮ್ಮ ಹಕ್ಕುಗಳನ್ನು ನೀಡದೇ ಇದ್ದರೆ ಅದು ನಮಗೆ ಹೆಂಗೆ ಬಳಸಬೇಕು ಅನ್ನೋದು ನಮಗೆ ಗೊತ್ತಾಗ್ತೈತಿ. ಸೊ ಅದಕ್ಕಾಗಿ ನಮ್ಗೆ ಸಂವಿಧಾನನೂ ಅಷ್ಟೇ ಪೂರಕವಾಗಿ ಕೆಲಸ ಮಾಡಿಕೊಡ್ತಾ ಇದೆ. ಇದರ ಕೆಳಗಡೆ ಇನ್ನೊಂದು ಹೇಳಬೇಕಂದ್ರೆ, ನಮ್ಮ ಈಗಿನ ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆ ಕೆಳಗಡೆ ನಾವು ಇದರ ಪ್ರಯೋಗಗಳನ್ನು ಪಡೆದುಕೋಬೋದು ಅನ್ನೋ ಇನ್ನೊಂದು ನಿಮಗೆ ಒಂದು ಪರಿಕಲ್ಪನೆ ಐತೆ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಕೇಂದ್ರ ಸರ್ಕಾರಗಳು ಏನು ಹೊಸ ಹೊಸ ಯೋಜನೆಗಳನ್ನು ಕಾರ್ಮಿಕರಿಗಾಗಿ ಮಾಡಿಕೊಟ್ಟೈತೆ. ಅವರ ಜೀವನ ಮಟ್ಟ ಸುಧಾರಿಸಲು ಹಲವು ಯೋಜನೆಗಳನ್ನು ಏನು ಮಾಡಿ ಜಾರಿ ತಂದೈತೆ. ಆ ಯೋಜನೆಗಳು ಯಾವುವಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆ ಅಂತ ಹೇಳ್ತೀವಿ. ಸೊ ಪ್ರಧಾನಮಂತ್ರಿ ಅವರ ಒಂದು ಹೆಸರಿನ ಸ್ಕೀಮ್ ಕೆಳಗಡೆ ನಮಗೆ ಏನು ಮಾಡಿದ್ರು, ವಿಕಸಿತ್ ಭಾರತ್ ಅಂತೇಳಿ ಕಂಪಲ್ಸರಿ ಮಿಷನ್. ಈಗ PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂಥೇಳಿ ಹೇಳ್ತಾರೆ. ಅದು 2025ರಲ್ಲಿ ಏನು ಮಾಡಿದ್ರು, ಪ್ರಾರಂಭ ಮಾಡಿ
ಪ್ರತಿಯೊಬ್ಬರಿಗೂ ಒಂದೊಂದು ಉದ್ಯೋಗ ಅವಕಾಶ ಸೃಷ್ಟಿ ಮಾಡುವಂಥದ್ದು ವ್ಯವಸ್ಥೆ ಮಾಡಿದರು. ಇದು ಮೊದಲ ಬಾರಿಗೆ ಸೇರಿದವರಿಗೆ 1 ತಿಂಗಳಿಗೆ 15,000 ವೇತನ ನೀಡಲಾಗ್ತೈತಿ. ಈ ಸ್ಕೀಮ್ ಕೆಳಗಡೆ ಯಾರಾದರೂ ಕೆಲಸಕ್ಕೆ ಸೇರಿಕೊಂಡ್ರೆ ಅವ್ರಿಗೆ 15,000 ವೇತನವನ್ನು ಅದು ಕೊಡ್ತಾರೆ. ಮತ್ತು ಉದ್ಯೋಗಾವಕಾಶ ಕಂಪ್ನಿಗಳು ಪ್ರೋತ್ಸಾಹಧನ ಕೊಡ್ತಾರೆ. ಮತ್ತು ಯಾವುದಾದ್ರೂ ಒಂದು ಉದ್ಯೋಗ ನೀಡುವಂಥದ್ದು ಪ್ರೋತ್ಸಾಹಧನಗಳನ್ನು ಏನು ಮಾಡ್ತಾರೆ, ಇಲ್ಲೇ ಕಂಪ್ನಿಗಳ ಮೂಲಕನೂ ಕೊಡಿಸ್ತಾರೆ. ಮತ್ತು ಯುವಕರಿಗೆ ಜಾಸ್ತಿ ಉದ್ಯೋಗಾವಕಾಶ ಹೆಚ್ಚಿಸಿಕೊಡುವಂಥದ್ದು ಇಲ್ಲಿ ಈ ಸ್ಕೀಮ್ ಕೆಳಗಡೆ ಅಥವಾ ಈ ಯೋಜನೆ ಕೆಳಗಡೆ ಕೆಲಸ ಮಾಡ್ತಾಯಿದೆ. ಇನ್ನೊಂದು ಈ ಶ್ರಮ ಪೋರ್ಟಲ್ ಅಂತ ಹೇಳ್ತಾ ಇದೆ. ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಸಂಘಟಿತ ಕಾರ್ಮಿಕರಿಗೆ ಒಂದು ಗುರುತಿನ ಚೀಟಿ ಕೊಡ್ತಾರೆ. ಈಗ ಸಂಘಟಕರು ಕೂಡ ಅಸಂಘಟಕರು ಇರ್ತಾರಲ್ಲ, ಅವ್ರಿಗೊಂದು ಗುರುತಿನ ಚೀಟಿ ಕೊಡ್ತಾರೆ. ಕೊಟ್ಟು ಅವ್ರೇನು ಮಾಡ್ತಾರೆ, ಅವ್ರಿಗೊಂದು ಆರೋಗ್ಯ ವಿಮೆಗೆ ಒದಗಿಸ್ಕೊಡ್ತಾರೆ. ಮತ್ತು ಗಿಗ್ ಮತ್ತು ಪ್ಲ್ಯಾಟ್ಫಾರ್ಮ್ಗೆ ಕಾರ್ಮಿಕ ಸಾಮಾಜಿಕ ಭದ್ರತೆಯನ್ನು ಅವ್ರಿಗೆ ಒದಗಿಸ್ಕೊಡ್ತಾರೆ. ಈ ಯೋಜನೆ ಕೆಳಗಡೆ ಏನು ಮಾಡ್ತಾರೆ, ಪ್ರಧಾನಮಂತ್ರಿ ಯೋಜನೆ ಕೆಳಗೆ ಇದೊಂದು ಅವಕಾಶ ಇದೆ ಅಂತಂತೇಳಿ ಅವರು ಹೇಳ್ತಾರೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನವಧನ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ 60 ವರ್ಷ ನಂತರ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಬರುವಂಥದ್ದು ಒಂದು ಸ್ಕೀಮನ್ನು, ಯೋಜನೆಯನ್ನು ಅವ್ರು ಏನು ಮಾಡಿದ್ದಾರೆ, ಈ ಇದ್ರ ಒಳಗಡೆ ಹೊಸದೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಭದ್ರ ಭವಿಷ್ಯ. ಈಗ ಇವತ್ತು ಕೆಲಸಕ್ಕೆ ಹೋದ್ರೆ ಇರುತ್ತೆ, ಕೆಲಸಕ್ಕೆ ಇಲ್ಲಿ ದುಡಿಯುವಂಥ ಶಕ್ತಿ ಇದ್ದಾಗ ಮನುಷ್ಯ ದುಡಿತಾನೆ. ಇನ್ನು ದುಡಿಯುವಂಥ ಕಾರ್ಮಿಕ ಇಲ್ಲದ ನಿಶಕ್ತ ಆದಾಗ ಅಥವಾ ವಯಸ್ಸಾದ್ಮೇಲೆ ಅವನಿಗೊಂದು ಏನು ಮಾಡ್ಬೋದು, ಭದ್ರದ ಭವಿಷ್ಯವನ್ನು ಪಿಂಚಣಿ ಟೈಪ್ ಕೊಡಬೇಕಂತಂಥವ್ರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಡಿಮೆ ಹಣದಿಂದ ಸೇರಬಹುದು ಯೋಜನೆಗಳು. ಇಲ್ಲೇ ಅತಿ ದೊಡ್ಡ ಇಲ್ಲ ಸಣ್ಣ ಸಣ್ಣ ಮೊತ್ತದ ಪಿಂಚಣಿಗಳನ್ನು ಅವ್ರದ್ದು ಅಂದರೆ ಒಂದು ಪಿಂಚಣಿಗಳನ್ನು ಏನು ಮಾಡಿದ್ದಾರೆ ಅಂತಂದರೆ, ಈ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತಿದೆ. ಈ ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೆಳಗೆ ಏನು ಮಾಡ್ತಾರೆ ಅಂತಂದರೆ, ಅವರಿಗೆ ಒಂದು ಸ್ವಯಂ ಉದ್ಯೋಗಾವಕಾಶನೂ ಕೊಡ್ತಾರೆ. ವ್ಯಾಪಾರಿಗಳಿರ್ಬೋದು, ಸ್ವಯಂ ಉದ್ಯೋಗಿಗಳು, ಅವರಿಗೆ ಪಿಂಚಣಿ ಯೋಜನೆ ಕೆಳಗೆ ತಿಂಗಳಿಗೆ ಇಷ್ಟು ಅವ್ರು ಏನು ಮಾಡೋದು, ಉಳಿತಾಯ ಮಾಡಿ ತಮ್ಮ ಖಾತೆಗೆ ಜಮಾ ಮಾಡುವಂಥ ವ್ಯವಸ್ಥೆಯಲ್ಲಿ ಮಾಡಿದೆ. ಸರ್ಕಾರ ಮತ್ತು ವ್ಯಕ್ತಿತ್ವನ ಸಂಯುಕ್ತ ಕಡುಗಳಾಗಿದೆ. ಇಲ್ಲೇನಾಗಿದೆ, ಸರ್ಕಾರ ಜೊತೆಗೆ ಪ್ರತಿಯೊಬ್ಬರು ವ್ಯಕ್ತಿನೂ ಕೈ ಜೋಡಿಸಿದಾಗ ಏನಾಗುತ್ತೆ, ಇಂಥ ಯೋಜನೆಗಳು ನಮಗೆ ಉಪಯುಕ್ತ ಆಗುತ್ತವೆ ಮತ್ತು ಅದರದ ಅವಕಾಶಗಳು ನಮ್ಮನ್ನು ಮುಟ್ತಾವು ಅಂಥೇಳಿ ಹೇಳ್ತಾರೆ. ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ, ವಯಸ್ಸಾದ ಮೇಲೆ ತಂದೆ ತಾಯಿಗಳಿರ್ಬೋದು, ಅವರಿಗೆ ತಮ್ಮದೇ ಆದ ಈ ದುಡಿಯುವಂಥ ಶಕ್ತಿ ಮೀರಿದ ಮೇಲೆ ಅವರಾದ ಪಿಂಚಣಿ ಯೋಜನೆ ಮೂಲಕ ಅವರನ್ನು ಈ ಸ್ಕೀಮ್ ಒಳಗೆ ಭದ್ರತೆಯನ್ನು ಒದಗಿಸ್ತಾ ಇದೆ. ಗರೀಬ್ ಕಲ್ಯಾಣ ಯೋಜನೆ ಅಥವಾ ರೋಜ್ಗಾರ್ ಯೋಜನೆ ಅಂಥೇಳಿ ಇನ್ನೊಂದು ಯೋಜನೆಯನ್ನು ಇವರು ಕೊಟ್ಟಿದ್ದಾರೆ. ಈ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನು ಸುಮಾರು 120 ದಿವಸ ಉದ್ಯೋಗ ಭರವಸೆ ಕೊಟ್ಟಿದ್ದಾರೆ. ಈಗ 365 ದಿವಸ ಅಟ್ಲೀಸ್ಟ್ ಅವರಿಗೆ 120 ದಿವಸ ಆದರೂ ಕಂಪಲ್ಸರಿ ಒಂದು ಉದ್ಯೋಗ ಕೊಟ್ಟು ಒಂದೊಂದು ಯೋಜನೆ ಕೆಳಗಡೆವನ್ನು ಕೆಲಸ ಮಾಡಿಸ್ತಾರೆ. ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಕೆಲಸ ಕೊಡ್ತಾರೆ. ಈಗ ಯಾವುದೋ ನಮ್ಮದು ರೋಡ್ ರಿಪೇರಿ ಇರ್ಬೋದು, ಅಥವಾ ಕೆರೆ ಕಟ್ಟೋದಿರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಿರ್ಬೋದು, ಇಂಥಲ್ಲೆಲ್ಲ ಏನು ಮಾಡ್ತಾರೆ, ಈ ಕಾರ್ಮಿಕರಿಗೆ ಅವರು ಪೋರ್ಟಲ್ ಕೆಳಗಡೆ ಯಾರಾದರೂ ರಿಜಿಸ್ಟರ್ ಮಾಡ್ತಾರೆ ಅವ್ರಿಗೆಲ್ಲನೂ ಕಂಪಲ್ಸರಿ ಕೆಲಸ ಮಾಡುವಂಥದ್ದನ್ನು ಒದಗಿಸಿ ಕೊಡ್ತಾರೆ. ಹೊಸ ಕಾರ್ಮಿಕ ಸಂಹಿತೆ ಇಲ್ಲೇನು ಮಾಡಿದ್ರೆ, ಲೇಬರ್ ಕೋಡ್ಸ್ಗಳನ್ನು ಹೊಸದು ಇಂಟ್ರೊಡ್ಯೂಸ್ ಮಾಡ್ಯಾರ. ಗಿಗ್ ವರ್ಕಿಂಗ್ ಸಾಮಾಜಿಕ ಭದ್ರತೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಹಿಳೆಯರಿಗೆ ಸಮಾನ ವೇತನ ಮತ್ತು ಸುರಕ್ಷತೆ ಕೊಟ್ಟಿದ್ದಾರೆ. ಒಪ್ಪಂದದ ಕಾರ್ಮಿಕರು ಉತ್ತಮ ರಕ್ಷಣೆ ಕೊಟ್ಟಿದ್ದಾರೆ. ಆರೋಗ್ಯ ವಿಮೆ ಮತ್ತು ಪಿಂಚಣಿ ಯೋಜನೆಗಳ ವಿಸ್ತರಣೆಗಳನ್ನು ಈ ಯೋಜನೆ ಕೆಳಗಡೆ ಏನು ಮಾಡಿದ್ದಾರೆ, ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಯೋಜನೆಗಳ ಮಹತ್ವ ಏನು? ಈ ಎಲ್ಲ ಯೋಜನೆಗಳು ಕಾರ್ಮಿಕರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತಿದ್ದೇವೆ. ಮೊದಲು ಅವ್ರಿಗೆ ಇಷ್ಟು ದಿವಸ ಆದರೂ ಕೆಲಸ ಮಾಡಿ ಇಷ್ಟು ದಿವಸ ದುಡ್ಡು ಬರ್ತೈತಿ ಅನ್ನೋದು, ಈಗ ಅವರ ಪಗಾರ ಬರ್ತೈತಿ ಅನ್ನೋದು ಈಗ ಒಂದು ಖಾತ್ರಿಯಾಗಿ ಬಂದಿದೆ. ಅದರಿಂದ ಅವ್ರಿಗೆ ಏನೇನಾಗುತ್ತಂದ್ರೆ, ಆರ್ಥಿಕ ಭದ್ರತೆ ಆಗುತ್ತೆ, ಆರೋಗ್ಯ ಮತ್ತು ವಿಮೆ ಸೌಲಭ್ಯಗಳು ಸಿಗುತ್ತಾವೆ, ಉದ್ಯೋಗ ಅವಕಾಶ ಹೆಚ್ಚಿಸ್ತಾವೆ, ವೃದ್ಧಾಪ್ಯದಲ್ಲಿ ಪಿಂಚಣಿ ಸಿಗುತ್ತೆ, ಮಹಿಳೆಯರಿಗೆ ಮತ್ತು ಅಸಂಘಟಿತ ಕಾರ್ಮಿಕರ ರಕ್ಷಣೆ ಸಿಗ್ತಾ ಇದೆ. ಇಂಥ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಕಾರ್ಮಿಕರಿಗಾಗಿ ಮಾಡಿರೋದ್ರಿಂದ ಇದು ತುಂಬ ಒಂದು ಒಳ್ಳೆಯ ಯೋಜನೆ ಅಂತಂತೇಳಿ ಹೇಳ್ಬೋದು. ಪ್ರಿಯ ಶ್ರೋತೃಗಳೇ, ಕಾರ್ಮಿಕರಿಗಾಗಿ ಸರ್ಕಾರ ಹಲವು ಯೋಜನೆಗಳು ತಂದಿದ್ದರು. ಅವುಗಳ ಪ್ರಯೋಜನ ಪಡೆಯಲು ಜಾಗೃತಿ ಮಾಡೋದು ಬಹಳ ಅವಶ್ಯಕವಾಗಿದೆ. ಪ್ರತಿಯೊಬ್ಬ ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ತಿಳಿದುಕೊಂಡು ಈ ಯೋಜನೆಗಳನ್ನು ನೋಂದಣಿ ಮಾಡಿಸ್ಕೊಂಡು ಆವಾಗ ಈ ಜಾಗೃತಿ ಬಗ್ಗೆ, ಈ ಹಕ್ಕುಗಳ ಬಗ್ಗೆ ನೀವು ಕೇಳ್ಕೊತಾ ಇರಬೇಕು. ಇದು ಬರೀ ಈ ರೇಡಿಯೋ ಮೂಲಕ ನಿಮಗೆ ಇವತ್ತೇನು ಸಂದೇಶ ಕೊಡ್ತಾ ಇದ್ದೀವಿ, ಈ ಸಂದೇಶಗಳು ನಿಮಗೆ ಮೇಲಿಂದ ಮೇಲೆ ಬಿತ್ತರಾಗ್ತಾನೇ ಇರುತ್ತೆ. ಒಂದು ಸರ್ಕಾರದ ಯೋಜನೆಗಳ ಪೋರ್ಟಲ್ ನೀವು ನ್ಯೂಸ್ ಪೇಪರಲ್ಲಿ ಓದ್ತೀರಿ. ಆಮೇಲೆ ಹೊಸ ಹೊಸ ಯೋಜನೆಗಳು ಬಂದ ಕೂಡಲೇ ಅವ್ರೇನು ಮಾಡ್ತಾರೆ, ಎಲ್ಲ ಅದು ಸಂಬಂಧಪಟ್ಟ ಇಲಾಖೆಗಳ ಹೊರಗಡೆ ಅದಕ್ಕೆಲ್ಲಗಳನ್ನು ಅವರು ಫಲಕಗಳನ್ನು ಕೊಟ್ಟು ಬಿತ್ತರಿಸುವಂಥ ವ್ಯವಸ್ಥೆಯೂ ಇದೆ.
ಸೊ ರೇಡಿಯೋ ಒಳಗೆ ಮೂಲಕ ನಾವು ಏನು ಒಂದು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಕಾರ್ಮಿಕರಾದವರು ನಿಮಗೆ ಯಾವುದೇ ಸಮಸ್ಯೆಗಳು ಬಂದರೆ ಅದಕ್ಕೊಂದು ನಿಮ್ಮದೇ ಒಂದು ಸಪ್ರೇಟ್ ಕೋರ್ಟ್ ಇದೆ, ಸಪ್ರೇಟ್ ಇದು ಇದೆ. ಅಲ್ಲಿ ನೀವು ನಿಮ್ಮದೇ ಯಾವುದೋ ದೌರ್ಜನ್ಯಗಳಿರಲಿ ಅಥವಾ ಪರಿಹಾರಗಳಿರಲಿ ಅಲ್ಲಿ ಅದರ ಮೂಲಕ ನೀವು ತಗೋಬೋದು ಅಂತ ಅವಕಾಶವೂ ಇದು ಕಾನೂನು ವ್ಯವಸ್ಥೆಗಳಲ್ಲಿ ಇದೆ ಅಂತೇಳಿ ಇವತ್ತು ನಾವು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನನಗೆ ಇವತ್ತೇ ಅವಕಾಶ ಮಾಡಿಕೊಟ್ಟಿರುವಂಥ ಈ ಎಲ್ಲ ರೇಡಿಯೋ ಸಿಬ್ಬಂದಿಗಳಿಗೂ ಹಾಗೂ ತಮ್ಮಲ್ಲಿ ತಾಳ್ಮೆಯಿಂದ ಕೇಳಿರುವಂಥ ಎಲ್ಲ ಶ್ರೋತೃಗಳಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.